ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಸಾಂಪ್ರದಾಯಿಕವಾಗಿ ಮಾಡುವ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಜನರಲ್ ಆಗಿ ಕರ್ಜಿಕಾಯಿ ಮಾಡುವಾಗ ಔಟರ್ ಲೇಯರ್ ಅನ್ನೋದು ತುಂಬಾ ಗಟ್ಟಿಯಾಗಿ ಬರುತ್ತೆ ಅಲ್ವಾ. ಸೊ ಆ ರೀತಿ ಅಲ್ಲದೆ ನಾನು ಹೇಳುವ ಪ್ರಾಸೆಸ್ನಲ್ಲಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಲೇಯರ್ ಆಗಿ ತುಂಬಾ ಕ್ರಂಚಿಯಾಗಿ ಬರುತ್ತೆ ಈ ಕರ್ಜಿಕಾಯಿ. ಸೊ ಬನ್ನಿ ಇವಾಗ ತುಂಬಾ ಪರ್ಫೆಕ್ಟಾಗಿ ಈ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಈ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಮೊದಲು ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಹಾಗಾಗಿ ನಾನು ಇಲ್ಲೊಂದು ಬೌಲಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಸಹ ಹಾಕ್ಕೊಂತಾ ಇದ್ದೀನಿ. ಈ ರೀತಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕರ್ಜಿಕಾಯಿ ನೋಡೋದಕ್ಕೆ ತುಂಬಾನೇ ಕಲರ್ಫುಲ್ ಆಗಿರುತ್ತೆ. ಇದು ಬಂದು ಆಪ್ಷನಲ್ ಮಾತ್ರನೇ. ಈಗ ಇದ್ರಲ್ಗೆನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರೂಮ್ ಟೆಂಪರೇಚರ್ ಅಲ್ಲಿ ಇರುವಂತಹ ಬೆಣ್ಣೆ ಹಾಕ್ಕೊಂತಾ ಇದ್ದೀನಿ. ಸೊ ಬೆಣ್ಣೆ ಬದಲಾಗಿ ನೀವು ಎಣ್ಣೆ ಇಲ್ಲ ಅಂತಂದ್ರೆ ತುಪ್ಪನ ಸಹ ಹಾಕ್ಕೋಬಹುದು. ಸೊ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂತ ಚೆನ್ನಾಗಿ ಕೈಯಲ್ಲಿ ರಬ್ ಮಾಡ್ಕೊಂತ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫೋಲ್ಡ್ ಮಾಡಿದಾಗ ಈ ರೀತಿ ಫೋಲ್ಡ್ ಆಗಬೇಕು. ಸೊ ಈ ರೀತಿಯಾಗಿದ್ದರೆ ನೀವು ತಗೊಂಡಿರುವಂಥ ಬೆಣ್ಣೆ ಪರ್ಫೆಕ್ಟಾಗಿ ಇರೋ ಹಾಗೆ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಸೆಮಿ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸೊ ಈ ರೀತಿಯಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಸೊ ನಾದ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿರಬೇಕು ಹಿಟ್ಟು. ಸೊ ಈಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಹಿಟ್ಟನ್ನು ನೆನೆಸ್ಕೋಬೇಕು. ಅಷ್ಟರಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಇಲ್ಲೊಂದು ಪ್ಯಾನಲ್ಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ತಗೊಂಡು ಇದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದಿಟ್ಕೊಳ್ಳಿ ಫುಲ್ಲು ತಣ್ಣಗಾದ್ಮೇಲೆ. ಈಗ ಅದೇ ಪ್ಯಾನಲ್ಗೆ 1/4 ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಎಳ್ಳು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಎಲ್ಲೂ ಸಹ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಸಹ ಹಾಕ್ಕೊತಾ ಇದ್ದೀನಿ. ಗಸಗಸೆ ಅಷ್ಟೇ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಗಸಗಸೆ ಚಿಟಪಟ ಅನ್ನೋದಿಲ್ಲ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಈ ರೀತಿಯಾಗಿ ಗಸಗಸೆನ ಸಹ ಫ್ರೈ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಗೆ. ಇವಾಗ ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡು ತಗೊಳ್ಳಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡು ತಗೋಬೇಕು. ಮೊದಲು ಈ ರೀತಿಯಾಗಿ ಕೊಬ್ಬರಿನ ಪುಡಿ ಮಾಡ್ಕೊಂಡಾದ್ಮೇಲೆ ಇದ್ರಲ್ಗಿನೇ ನಾವು ಕಡಲೆ ಬೀಜನ ರೋಸ್ಟ್ ಮಾಡ್ಕೊಂಡು ತಗೊಂಡಿದ್ರಲ್ವಾ. ಸೊ ಅದನ್ನು ಫುಲ್ಲು ತಣ್ಣಗಾದ್ಮೇಲೆ ಮೇಲ್ಗಡೆ ಸಿಪ್ಪೆ ತೆಗೆದುಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೇನೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆನ ಸಹ ಹಾಕ್ಕೊತಾ ಇದ್ದೀನಿ. ಗಸಗಸೆ ಹಾಗೇನೆ ಎಳ್ಳನ್ನು ಸಹ ಹುರ್ಕೊಂಡು ತಗೊಂಡಿದ್ರಲ್ವಾ. ಸೊ ಅದನ್ನು ಇದ್ರಲ್ಗೆ ಹಾಕ್ಕೊತಾ ಇದ್ದೀನಿ. 5 ರಿಂದ 6 ಏಲಕ್ಕಿನ ಸಹ ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾವು ಕಡಲೆ ಬೀಜ ಹುರ್ಗಡ್ಲೆ ಎಲ್ಲಾನು ತಗೊಂಡಿದ್ದೀರೋ ಸೊ ಅದೇ ಕಪ್ಪಲ್ಲಿ ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ 3/4 ಕಪ್ ಆಗೋಷ್ಟು ಬೆಲ್ಲನ ಸಹ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ಲೈಟಾಗಿ ಈ ರೀತಿ ಪುಡಿ ಮಾಡ್ಕೊಂಡು ತಗೋಬೇಕು ಇದನ್ನು. ಸೊ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲಲ್ಗೆ ತಗೋಬೇಕು ಈ ಪುಡಿ ಎಲ್ಲನೂ. ತಗೊಂಡಾದ್ಮೇಲೆ ಒಂದ್ಸಲ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅಲ್ಲಲ್ಲಿ ಸ್ವಲ್ಪ ಇದು ಮುದ್ದೆ ಟೈಪ್ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಮಗೆ ಕರ್ಜಿಕಾಯಿ ಬೇಕಾಗಿರುವಂತಹ ರುಚಿಯಾದ ಸ್ಟಫಿಂಗ್ ರೆಡಿ ಆಗಿದೆ. ಸೊ ಈ ರೀತಿಯಾಗಿ ಸ್ಟಫಿಂಗ್ನ ಸಹ ರೆಡಿ ಮಾಡ್ಕೊಂಡಾದ್ಮೇಲೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇಲ್ಲಿ ಹಿಟ್ಟು ಸಹ ನೋಡಿ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಮತ್ತೊಂದು 2 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಒಂದು 4 ರಿಂದ 5 ಉಂಡೆ ಮಾಡ್ಕೊತಾ ಇದ್ದೀನಿ. ಒಂದೇ ಸೈಜಲ್ಲಿ ಉಂಡೆ ಮಾಡ್ಕೊಂಡು ತಗೊಳ್ಳಿ. ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಾದ್ಮೇಲೆ ರೌಂಡಾಗಿ ಮಾಡ್ಕೋಬೇಕು. ರೌಂಡಾಗಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಧ್ಯಕ್ಕೆ ಪ್ರೆಸ್ ಮಾಡಿಬಿಟ್ಟು ಒಂದು ಬೌಲಲ್ಗೆ ತೆಗೆದಿಟ್ಕೊಳ್ಳಿ. ಎಲ್ಲಾನು ಅದೇ ರೀತಿನೇ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಂದೊಂದು ಉಂಡೆನೇ ತಗೊಂಡು ಕುದಿರ್ತಕ್ಕಂಥ ಉಂಡೆ ಡ್ರೈ ಆಗಬಾರ್ದು. ಹಾಗಾಗಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಉಂಡೆ ತಗೊಂಡಿದ್ರಲ್ವ, ಸೊ ಅದನ್ನು ಈ ರೀತಿ ಮೈದಾ ಹಿಟ್ಟಲ್ಗೆ ಡಿಪ್ ಮಾಡ್ಕೊಂಡು ತಗೋಬೇಕು. ಡಿಪ್ ಮಾಡ್ಕೊಂಡಾದ್ಮೇಲೆ ಚಪಾತಿ ರೋಲರಲ್ಲಿ ರೋಲ್ ಮಾಡ್ಕೋಬೇಕು. ಇದನ್ನ ಯಾವ ರೀತಿಯಾಗಿ ರೋಲ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಮೀಡಿಯಂ ಥಿಕ್ನೆಸ್ಸಲ್ಲೇ ರೋಲ್ ಮಾಡ್ಕೊಳ್ಳಿ. ತುಂಬ ದಪ್ಪವನ್ನು ರೋಲ್ ಮಾಡ್ಕೋಬಾರ್ದು. ಸ್ವಲ್ಪ ಮೀಡಿಯಂ ಥಿಕ್ನೆಸ್ಸಲ್ಲೇ ರೋಲ್ ಮಾಡ್ಕೊಂಡು ತಗೋಬೇಕು.
ನೋಡಿ ಈ ರೀತಿಯಾಗಿ ಚಪಾತಿನ ರೋಲ್ ಮಾಡ್ಕೊಂಡು ತಗೋಬೇಕು. ಉಳಿದಿರ್ತಕ್ಕಂಥ ಉಂಡೆನೂ ಅಷ್ಟೇ ಸೇಮ್ ಇದೇ ರೀತಿನೇ ರೋಲ್ ಮಾಡಿಕೊಂಡು ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕೊನೆ ಚಪಾತಿ ಮೇಲೆ ರೂಮ್ ಟೆಂಪ್ರೇಚರಲ್ಲಿರುವಂಥ ಬೆಣ್ಣೆನ 1 ಟೀ ಸ್ಪೂನ್ ಆಗೋಷ್ಟು ತಗೊಂಡು ಎಲ್ಲ ಕಡೆನೂ ಗ್ಯಾಪ್ ಇಲ್ದಿರ ಈ ರೀತಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬೆಣ್ಣೆ ಬದಲಾಗಿ ಈ ಪ್ಲೇಸಲ್ಲಿ ತುಪ್ಪನ ಸಹ ತಗೋಬೋದು. ಈ ರೀತಿ ಎಲ್ಲೋ ಗ್ಯಾಪ್ ಇಲ್ದಿರ ಬೆಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಕಾರ್ನ್ಫ್ಲೋರ್ನ ಸ್ಪ್ರಿಂಕಲ್ ಮಾಡಿಕೊಂಡು ಲೈಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಈ ರೀತಿ ಕಾರ್ನ್ಫ್ಲೋರ್ ಬದಲಾಗಿ ಮೈದಾ ಹಿಟ್ಟನ್ನು ಸಹ ತಗೋಬೋದು. ಬಟ್ ಈ ರೀತಿ ಕಾರ್ನ್ಫ್ಲೋರ್ ತಗೊಳ್ಳೋದ್ರಿಂದ ಕರ್ಜಿಕಾಯಿ ಮೇಲ್ಗಡೆ ಇರುವಂಥ ಲೇಯರ್ ಬಂದು ತುಂಬಾ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ. ಸೊ ಹಾಗಾಗಿ ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ನೇ ತಗೊಳ್ಳಿ. ಈಗ ಇದ್ರ ಮೇಲ್ಗಡೆ ಮತ್ತೊಂದು ಚಪಾತಿನ ಹಾಕ್ಕೊಂಡು ಇದ್ರ ಮೇಲ್ಗಡೆನೂ ಅಷ್ಟೇ ಬೆಣ್ಣೆನ ಚೆನ್ನಾಗಿ ಎಲ್ಲೂ ಗ್ಯಾಪ್ ಇಲ್ದಿರ ಅಪ್ಲೈ ಮಾಡಿಕೊಂಡು ಇದ್ರ ಮೇಲ್ಗಡೆ ಕಾರ್ನ್ಫ್ಲೋರ್ನ ಸ್ಪ್ರಿಂಕಲ್ ಮಾಡ್ಕೊಂಡು ತಗೋಬೇಕು. ನಾವು ಎಷ್ಟು ಚಪಾತಿ ಮಾಡ್ಕೊಂಡಿರ್ತೀರೋ ಸೇಮ್ ಅಷ್ಟು ಚಪಾತಿಗೂ ಇದೇ ಪ್ರಾಸೆಸ್ನ ಫಾಲೋ ಮಾಡ್ಕೋಬೇಕು. ಕೊನೆ ಚಪಾತಿ ಮೇಲೆ ಅಪ್ಲೈ ಮಾಡಬಾರ್ದು, ಬೆಣ್ಣೆನ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿಯಾಗಿ ರೋಲ್ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೋಬೇಕು. ಲೈಟಾಗಿ ನೀರನ್ನು ಅಪ್ಲೈ ಮಾಡಿಕೊಂಡು ಈ ರೀತಿ ಟೈಟಾಗಿ ರೋಲ್ ಮಾಡ್ಕೋಬೇಡಿ. ಸೊ ಈ ರೀತಿ ಕೊನೆಯಲ್ಲಿ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳೋದ್ರಿಂದ ಬಿಟ್ಟೋಗೋದಿಲ್ಲ ಲೇಯರ್ಸು. ಸೊ ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ಈ ರೀತಿಯಾಗಿ ರೋಲ್ ಮಾಡ್ಕೊಂಡಾದ್ಮೇಲೆ 2 ಇಂಚಸ್ ಗ್ಯಾಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ 2 ಇಂಚಸ್ ಗ್ಯಾಪಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಉಂಡೆನೆಲ್ಲನೂ ಒಂದು ಪ್ಲೇಟ್ಗೆ ತೆಗೆದು ಇದ್ರ ಮೇಲ್ಗಡೆ ಬಟ್ಟೆ ಇಲ್ಲಾಂತಂದರೆ ಯಾವುದಾದ್ರೂ ಪ್ಲೇಟ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇವೆಲ್ಲ ಡ್ರೈ ಆಗಿಬಿಡುತ್ತೆ ಗಾಳಿಗೆ ಬಿಟ್ಟರೆ. ಸೊ ಹಾಗಾಗಿ ಪ್ಲೇಟು ಇಲ್ಲಾಂತಂದರೆ ಯಾವುದಾದ್ರೂ ಬಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ಈಗ ಒಂದೊಂದು ಉಂಡೆನೇ ತಗೊಂಡು ಈ ರೀತಿ ಮೈದಾ ಹಿಟ್ಟಲ್ಗೆ ಡಿಪ್ ಮಾಡಿಕೊಂಡು ಲೇಯರ್ಸ್ ಕಡೆ ಈ ರೀತಿ ಟರ್ನ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಈ ಚಪಾತಿ ರೋಲರಲ್ಲಿ ರೋಲ್ ಮಾಡ್ಕೋಬೇಕು. ತುಂಬ ತೆಳುವಾಗಿ ರೋಲ್ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ರೋಲ್ ಮಾಡ್ಕೋಬೇಕು. ತುಂಬ ತೆಳುವಾಗಿ ರೋಲ್ ಮಾಡಿಕೊಂಡ್ರೆ ಲೇಯರ್ಸ್ ಬರೋದಿಲ್ಲ ನಾವು ಎಣ್ಣೆಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋವಾಗ. ಸೊ ಹಾಗಾಗಿ ಸ್ವಲ್ಪ ದಪ್ಪನೇ ರೋಲ್ ಮಾಡ್ಕೊಂಡು ತಗೊಳ್ಳಿ. ಇದನ್ನು ಈ ರೀತಿ ಸ್ವಲ್ಪ ದಪ್ಪವಾಗಿ ರೋಲ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ರಲ್ವ, ಆ ಸ್ಟಫಿಂಗ್ನ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದ್ರ ಸುತ್ತಲೂ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೀರನ್ನು ಅಪ್ಲೈ ಮಾಡಿಕೊಂಡು ಸೀಲ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲ್ಗೆ ಹಾಕ್ಕೊಳ್ಳೋವಾಗ ಕರ್ಜಿಕಾಯಿ ಬಿಟ್ಟೋಗೋದಿಲ್ಲ ಎಣ್ಣೆಯಲ್ಲಿ. ಈಗ ಈ ರೀತಿ ನಿಧಾನವಾಗಿ ಒಂದು ಸೈಡ್ಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮೋಲ್ಡಲ್ಲಿ ಮಾಡ್ಕೊಳ್ಳೋವಾಗ ಡಿಸೈನು ಶೇಪ್ ಬರುತ್ತಲ್ವ, ಸೊ ಅದೇ ರೀತಿ ಕಾಣಬೇಕು ಅಂತಂದರೆ ಸೊ ಈ ರೀತಿಯಾಗಿ ಒಂದು ಫೋರ್ಕ್ ಸ್ಪೂನ್ ತಗೊಂಡು ಈ ರೀತಿ ಡಿಸೈನ್ ಮಾಡ್ಕೊಳ್ಳಿ. ಸೊ ನೀವು ಬೇಕು ಅಂತಂದರೆ ಮೋಲ್ಡಲ್ಲೂ ಸಹ ಮಾಡ್ಕೋಬೋದು. ಸಪೋಸ್ ಮೋಲ್ಡ್ ಇಲ್ಲದೆ ಇರೋವಾಗ ತುಂಬಾ ಈಸಿಯಾಗಿ ಅದೇ ಡಿಸೈನ್ ಅದೇ ಶೇಪ್ ಬರಬೇಕು ಅಂತಂದರೆ ಈ ಪ್ರಾಸೆಸ್ನ ಫಾಲೋ ಮಾಡ್ಕೊಳ್ಳಿ. ಸೊ ಎಲ್ಲನೂ ಅದೇ ರೀತಿನೇ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಪ್ಲೇಟ್ಗೆ ತಗೊಂಡಿದ್ದೀನಿ. ಎಲ್ಲ ಕರ್ಜಿಕಾಯಿನ ಸಹ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಯಾವ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣ. ಸೊ ಈಗ ನಾನಿಲ್ಲಿ ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಅಷ್ಟೇ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಹೀಟೆಡ್ ಆಯಲಲ್ಲಿ ಎಷ್ಟು ಕರ್ಜಿಕಾಯಿ ಹಿಡಿಯುತ್ತೆ ಎಣ್ಣೆಗೆ ಅಷ್ಟು ಕರ್ಜಿಕಾಯಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಟರ್ನ್ ಮಾಡ್ಕೊತಾ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಲೋ ಫ್ಲೇಮ್ನಲ್ಲಿ ಈ ಕರ್ಜಿಕಾಯಿನ ಫ್ರೈ ಮಾಡಿಕೊಂಡ್ರೆ ಕರ್ಜಿಕಾಯಿ ಎಣ್ಣೆನೆಲ್ಲನೂ ಹೀರ್ಕೊಬಿಡುತ್ತೆ. ಅದೇ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಮಾತ್ರ ಕಲರ್ ಬಂದ್ಬಿಡುತ್ತೆ, ಒಳಗಡೆವರೆಗೂ ಬೇಯೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಪ್ಲೇಟ್ಗೆ ತಗೊತಾ ಇದ್ದೀನಿ. ಉಳಿದಿರ್ತಕ್ಕಂಥ ಕರ್ಜಿಕಾಯಿನ ಸಹ ಅದೇ ರೀತಿನೇ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ತಗೊಳ್ಳಿ. ಈಗ ಎಲ್ಲ ಕರ್ಜಿಕಾಯಿನ ಸಹ ಅದೇ ರೀತಿನೇ ಮಾಡಿಬಿಟ್ಟು ನಾನು ಇಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಕರ್ಜಿಕಾಯಿ ಅನ್ನೋದು ಎಷ್ಟೊಂದು ಪರ್ಫೆಕ್ಟ್ ಆ್ಯಂಡ್ ಲೇಯರ್ ಆಗಿ ಬಂದಿದೆಯೋ ಅಂತಂದ್ಬಿಟ್ಟು ಮೇಲ್ಗಡೆ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಕರ್ಜಿಕಾಯಿ. ಸೊ ಈ ರೀತಿಯಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದ್ಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.